ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ಇವತ್ತು ನಾನು ಫಾರಮ್ ಕೋಳೀಲಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 kg ಚಿಕನ್ ತೊಗೊಂಡಿದ್ದೀನಿ ಫಾರಮ್ ಕೋಳಿದು. ಮತ್ತು ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊಂಡು ರುಬ್ಕೊಳ್ಳೋದಕ್ಕೋಸ್ಕರ ಕಡಲೆ, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಚಕ್ಕೆ, ಲವಂಗ, 1 ಟೊಮೊಟೊ ತೊಗೊಂಡಿದ್ದೆ. ಇಲ್ಲೊಂಚೂರು ಕಾಯಿ ತುರಿದಿಟ್ಕೊಂಡಿದ್ದೀನಿ, ಕೊತ್ತಂಬರಿ, ಪುದೀನ ತೊಗೊಂಡಿದ್ದೀನಿ, ಧನಿಯಾ ಪುಡಿ ಮತ್ತು ಖಾರ ಪುಡಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಒಂಚೂರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಅದು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು 1 ಟೊಮೊಟೊ ಇದೆಯಲ್ಲ ಅದು, ಮತ್ತು ಚಕ್ಕೆ, ಲವಂಗ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂಚೂರು ಎಣ್ಣೆ ಬಿಟ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳಿ. ಅದೊಂಚೂರು ಕಲರ್ ಚೇಂಜ್ ಆಗೋ ಗಂಟ ಹಾಗೆ ಸ್ವಲ್ಪ ಆಗಾಗೆ ಫ್ರೈ ಮಾಡ್ಕೊತಾ ಇರಬೇಕು ಅಷ್ಟೇ. ಟೊಮೊಟೊ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂಚೂರು ಫ್ರೈ ಮಾಡ್ಕೋಬೇಕು. ಇದನ್ನು ತುಂಬ ಈಸಿಯಾಗಿ ಆಗುತ್ತೆ ಸಾಂಬಾರು, ಬೇಗನೂ ಮಾಡ್ಕೊಬೋದು. ಇದನ್ನು ಎಲ್ಲ ಒಂದು ಸಲ ಹೆಚ್ಚಿಟ್ಕೊಂಡ್ಬಿಟ್ರೆ ಬೇಗ ಫಾಸ್ಟಾಗಿ ಫ್ರೈ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ರುಬ್ಬಿಟ್ಟು ಇದು ಮಾಡ್ಕೊಂಡು ಬೇಗ ಮಾಡ್ಕೊಬೋದು. ಬನ್ನಿ ತೋರಿಸ್ತೀನಿ. ಹಾಗೇ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ನೋಡಿ, ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂಚೂರು ಫ್ರೈ ಆಗ್ತಾ ಇದ್ದಂಗೆ ಒಂಚೂರು ಕೊತ್ತಂಬರಿ ಮತ್ತು ಒಂಚೂರು ಪುದೀನ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಒಂದು ಸಲ ಫ್ರೈ ಮಾಡ್ಕೊತೀನಿ ಅಷ್ಟೇ. ನೋಡಿ, ಒಂಚೂರು ಧನಿಯಾ ಪುಡಿ ತೊಗೊಂಡಿದ್ದೆ ಮತ್ತು ಒಂಚೂರು ಖಾರ ಪುಡಿ ತೊಗೊಂಡಿದ್ದೆ. ನಮ್ಗೆ ಎಷ್ಟು ಅಳತೆಲಿ ಬೇಕೋ ಅಷ್ಟು ಮಾಡ್ಕೊತೀವಲ್ಲ. ಈಗ ಒಂದು 5 ಜನಕ್ಕೆ ಮಾಡ್ಕೊತಿದ್ದೀವಿ ಅಂದರೆ ಅಷ್ಟು ಅಳತೆಲಿ ತೊಗೊಂಡು ಅದನ್ನ ಚೆನ್ನಾಗಿ ರುಬ್ಕೊಬೇಕು. ರುಬ್ಬಾದ್ಮೇಲೆ ನಾನು ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಫಾರಮ್ ಕೋಳಿ ಕುಕ್ಕರಲ್ಲೇ ಮಾಡೋದು, ಅದಕ್ಕೋಸ್ಕರ ಅದಕ್ಕೊಂಚೂರು ಎಣ್ಣೆ ಹಾಕ್ಕೊಂಡು ಒಂಚೂರು ಶುಂಠಿ ಬೆಳ್ಳುಳ್ಳಿನ ಜಜ್ಜಬೇಕಾದ್ರೂ ಹಾಕ್ಬೋದು, ಇಲ್ಲ ರುಬ್ಬಬೇಕಾದ್ರೂ ಹಾಕ್ಕೊಂಡು ಹಾಗೆ ಒಂದು ಸಲ ಫ್ರೈ ಮಾಡ್ಕೊಬೇಕು. ಹಾಗೆ ಫ್ರೈ ಮಾಡಿಕೊಂಡು ಅದಕ್ಕೆ ಚಿಕನ್ ಹಾಕ್ಕೊಂಡು ಅದನ್ನೊಂದು ಸಲ ಚೆನ್ನಾಗಿ ನೀರು ಬಿಟ್ಕೊಳ್ಳೋ ಗಂಟಲು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಮೊಟ್ಟೆ ಇದಿರುತ್ತಲ್ಲ, ಅದನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಅದನ್ನ ತೆಗೆದ್ಬಿಟ್ಟು ಲಾಸ್ಟಲ್ಲಿ ಹಾಕ್ಕೊತಾರೆ ಒಬ್ಬೊಬ್ಬರು. ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಇದೆಲ್ಲ ಒಂದು ಕೂಗಾದ್ಮೇಲೆ ಲಾಸ್ಟಲ್ಲಿ ಇನ್ನೊಂದು ಕೂಗಿಸ್ಬೇಕು ಅಂದಾಗ ಅಲ್ಲ ಹಾಕ್ಕೊಳ್ಳಿ ತೆಗೆದ್ಬಿಟ್ಟು. ನೋಡಿ, ಈಗ ಬರೀ ಚಿಕನ್ ಮಾತ್ರ ಹಾಕ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ, ಬಾಡಿಸ್ಕೊಂಡು. ನೋಡಿ, ಒಂದು 10 ನಿಮಿಷನಾದರೂ ಅದು ನೀರು ಬಿಡಬೇಕು ಚೆನ್ನಾಗಿ. ಅಲ್ಲಿಗಂಟ ಇದು ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ವಿಡಿಯೋ ಲೆಂತಿ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಅದು ತುಂಬ ಟೈಮ್ ತಗೊಳುತ್ತೆ, ಅದು ನೀರೆಲ್ಲ ಇದ್ದಾಗೋಕ್ಕೆ. ನೋಡಿ, ಆ ಥರ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಅಲ್ಲಿಗಂಟ್ಲು ಚೆನ್ನಾಗಿ ಇದು ಮಾಡ್ಕೊಬೇಕು ಚಿಕನ್ನ. ಅದಾದಮೇಲೆ ರುಬ್ಬಿರ್ತೀವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೊಂಚೂರು ಕುದಿ ಬರೋ ಗಂಟ್ಲು ಇದು ಮಾಡ್ಕೊಬೇಕು ಅಷ್ಟೇ. ಕುದಿ ಬಂದಿದ್ದಾದಮೇಲೆ ಸ್ವಲ್ಪ ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೋ ನಿಮ್ಮದು ಮನೆ ಅಳತೆಗೆ ಅಷ್ಟು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಒಂಚೂರು ಉಪ್ಪು ಈಗಲೇ ನೋಡಿಕೊಂಡು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳಿ. ನೋಡಿ, ನನಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ
ಕೂಗಿಸ್ಕೊತಾ ಇದ್ದೀನಿ. ಒಂದು 3-4 ಕೂಗಿಸ್ಕೊಂಡು ಅದಾದಮೇಲೆ ತಿರ್ಗಾ ಆ ಮೊಟ್ಟೆದಿರುತ್ತಲ್ಲ ಅದು ಹಾಕ್ಕೊಬೇಕು. ನೋಡಿ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ. 4 ಕೂಗಿಸ್ಕೊಂಡಿದ್ದೆ. ಅದು ಸ್ವಲ್ಪ ಇನ್ನೊಂದು ಸಲ ಬೇಯಿಸೋಣ ಅಂದ್ಬಿಟ್ಟು ಆ ಮೊಟ್ಟೆದೆಲ್ಲ ಹಾಕಿ ತಿರ್ಗಾ ಮುಚ್ಚಿ ಇದು ಮಾಡ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡು ಮತ್ತೆ ಒಂದು ವಿಷಲ್ ಕೂಗಿಸ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ವಿಷಲ್ ಕೂಗಿಸ್ಕೊಂಡ್ರೆ ಅದು ಬೇಯೋ ಗಂಟಲು ಚೆನ್ನಾಗಿರುತ್ತೆ ಸಾಂಬಾರು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.